ಬಾಂಗ್ಲಾದೇಶದ ಹಿಂದೂ ಹತ್ಯೆ ಖಂಡಿಸಿ ಬಜರಂಗ್ ದಳದ ಪ್ರತಿಭಟನೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ನಿಲ್ಲುತ್ತಿಲ್ಲ. ಇತ್ತೀಚೆಗೆ ಅಮಾಯಕ ಹಿಂದೂ ಯುವಕನನ್ನು ಹತ್ಯೆಗೈದ ಅಮಾನವೀಯ ಕೃತ್ಯದ ಕಿಚ್ಚು ಈಗ ಬಸವಕಲ್ಯಾಣ ನಗರಕ್ಕೂ ತಟ್ಟಿದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದ ವತಿಯಿಂದ ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಹತ್ಯೆಯನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಮತೀಯ ಗುಂಪುಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಜರಂಗ್ ದಳದ ಅಧ್ಯಕ್ಷರಾದ ರವಿ ನಾವದ್ಗೇಕರ್ ಹಿಂದೂಗಳ ಮೇಲಿನ ಇಂತಹ ದಾಳಿಗಳನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಗುಡುಗಿದರು. ನಾವು ಭಿಕ್ಷೆ ನೀಡಿದಂತ ದೇಶ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಯುವಕರನ್ನ ಅಮಾನವೀಯವಾಗಿ ನೇತಾಕಿ ಮರಕ್ಕೆ ಕಟ್ಟಿ ಗಲ್ಲಿಗೇರಿಸಿ ಬೆಂಕಿಯಿಡಲಾಗಿ ಹತ್ಯೆಯನ್ನು ಮಾಡಲಾಗ್ತದೆ. ಇದು ಅತ್ಯಂತ ಕ್ರೂರವಾದಂತ ಒಂದು ಘಟನೆ ಅಂತ ಹೇಳ್ಬೋದು. ನಮ್ಮ ಭದ್ರತಾ ಭಾವನೆಯನ್ನ ಕೆಣಕುವ ಉದ್ದೇಶ ಇವತ್ತು ಜಾಗತಿಕ ಮಟ್ಟದಲ್ಲಿ ನಡೆದಿದೆ. ಪದೇ ಪದೇ ಹಿಂದೂಗಳನ್ನ ಕೆಣಕುವ ಉದ್ದೇಶ ಸರಿಯಲ್ಲ. ಈ ಹಿಂದೂ ಸಮಾಜ ಪಲಾಯನ ಅಲ್ಲ, ಪರಾಕ್ರಮಿ ಇದೆ ಅಂತ ಹೇಳಿ ಮತ್ತೊಮ್ಮೆ ಬಾಂಗ್ಲಾ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡ್ತಾ ಇದೀವಿ. ಮತ್ತೆ ತಿರುಗಿ ನಾವು ನೀಡಿದಂತ ಭಿಕ್ಷೆಗೆ ನೀವು ಋಣಿಯಾಗಿರ್ಬೇಕು ವಿನಃ ನಮ್ಮೇಲೆ ಅಧಿಕಾರ ದರ್ಪ ತಂದ್ರೆ ನಿಮ್ಮ ದೇಶ ನಮ್ಮ ಆಸಾಂ ರಾಜ್ಯದ ಒಂದು ಕಿರಿಬಾಳಲ್ಲಿ ನಾವು ಲೂಟಿ ಮಾಡ್ತೀವಿ ಅನ್ನೋ ಗೊತ್ತಿರಲಿ. ಅದನ್ನ ತಾವು ಅರ್ಥ ಆಗ್ಬೇಕು. ಈ ಮೂಲಕ ಭಾರತ ಸರ್ಕಾರದ ಘನವೆತ್ತ ಸರ್ಕಾರ ಹೇಳ್ತಾ ಇದೀವಿ, ಬಾಂಗ್ಲಾ ಸರ್ಕಾರಕ್ಕೆ ಹಿಂದೂಗಳ ಈ ಕೃತ್ಯಕ್ಕೆ ಮಾಡಿದಂತಕ್ಕೆ ತಕ್ಕ ಶಿಕ್ಷೆ ಕೊಡುವಂತ ಒಂದು ಮನವಿಯನ್ನು ಮಾಡ್ತಾ ಇದೀವಿ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದೀವಿ. ಇನ್ನು ಪ್ರತಿಭಟನೆಯಲ್ಲಿ ಸಾನ್ನಿಧ್ಯ ವಹಿಸಿದ ಡಾಕ್ಟರ್ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಬಾಂಗ್ಲಾದೇಶದ ಉಗ್ರ ಮತ್ತು ಮತೀಯ ಗುಂಪುಗಳ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಕಠಿಣ ಕ್ರಮ ಜರುಗಬೇಕೆಂದು ಒತ್ತಾಯಿಸಿದರು. ಇವತ್ತು ನಾನು ಭಾರತ ಸರ್ಕಾರ ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೇನೆ. ಯಾವ ವ್ಯಕ್ತಿ ಈ ಕೃತ್ಯಕ್ಕೆ ಒಂದು ಪಾತ್ರವನ್ನ ಮಾಡಿದಾನೆ, ಬಹುಶಃ ಯಾವ ವ್ಯಕ್ತಿ ಈ ದುಸ್ಸಾಹಸಕ್ಕೆ ಮುಂದಾಗಿದ್ದಾನೆ ಆ ವ್ಯಕ್ತಿಯನ್ನ ಸೆರೆ ಹಿಡಿದು ಅವನಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ಕೂಡ ಕೇಂದ್ರ ಮುಖಾಂತರವಾಗಿ ಆ ದೇಶಕ್ಕೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇವೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಶಾಸಕ ಶರಣು ಸಲ್ಗರ್ ಕೂಡ ಹತ್ಯಾಕಾಂಡವನ್ನು ತೀವ್ರವಾಗಿ ಖಂಡಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಾನು ಒಂದೇ ವಿನಂತಿ ಇದೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಅಮಿತ್ ಶಾ ಅವರಿಗೆ, ತಾವು ನೋಡಿರಿ ಬಹುತೇಕ ನನಗೆ ಎಷ್ಟು ನೋವಾಗಿದೆ ಅದ್ರ 100 ಪಟ್ಟು ನಿಮಗೆ ಬೆಂಕಿ ಇಟ್ಟಿರ್ತದ ಆ ಘಟನೆ ನೋಡಿ. ಅದಕ್ಕಾಗಿ ದೇಶದ ಪ್ರಧಾನಮಂತ್ರಿಗಳಿಗೆ ಅಲ್ಲಿ ಎಷ್ಟು ಜನ 40 ಜನ 50 ಜನ 100 ಜನ ಸೇರಿ ಹುಚ್ಚನಾಗಿ ಹೊಡೆದು ಅವ್ರ ಮರ್ಮಾಂಗಗಳ ಕಲ್ಲು ಹಾಕಿ ಜೀವಂತ ಏನ್ ಸುಟ್ಟಾರಲ್ಲ ಪ್ರತಿಯೊಬ್ಬರಿಗೆ ಅವ್ರಿಗೆ ಹಿಡಿದು ಹೊತ್ತಿ ಅದೇ ಜಾಗದೊಳಗೆ ಹಗಲಾತ 12 ಸುಮಾರು ಗಲ್ಲಿಗೆ ಎಸ್ತಕ್ಕಂತ ಕೆಲಸ ಆಗ್ಬೇಕಂತ ಹೇಳಿ ಇಲ್ಲಿ ಒಬ್ಬ ಶಾಸಕನಾಗಿ ನಾನು ಅಪೀಲ್ ಮಾಡ್ತೇನೆ. ಪ್ರತಿಭಟನೆಯಲ್ಲಿ ಬಜರಂಗ್ ದಳದ ಪದಾಧಿಕಾರಿಗಳು, ಕಾರ್ಯಕರ್ತರು ಸೇರಿದಂತೆ ಬಿಜೆಪಿಯ ನಗರ ಮತ್ತು ಗ್ರಾಮೀಣ ಮಂಡಲದ ಮುಖಂಡರು ಭಾಗವಹಿಸಿ ಒಗ್ಗಟ್ಟನ್ನು ಪ್ರದರ್ಶಿಸಿದರು. ಸರ್ಕಾರಕ್ಕೆ